ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿ ಎಂಎಲ್ಎ ಕೊಲೆಗೆ ನಡೆದಿತ್ತು ಸಂಚು. ಎಂಎಲ್ಎ ಸತೀಶ್ ರೆಡ್ಡಿ ಕೊಲೆಗೆ 2 ಕೋಟಿ ಸುಪಾರಿಯನ್ನ ಕೊಡಲಾಗಿತ್ತಂತೆ. ಸ್ವಲ್ಪದ್ರಲ್ಲೇ ಎಚ್ಚೆತ್ತು ಬಚಾವ್ ಆಗಿದ್ರಂತೆ ಸತೀಶ್ ರೆಡ್ಡಿ. ಬಿಜೆಪಿ ಎಂಎಲ್ಎ ಕೊಲೆಗೆ ಸಂಚು ನಡೆದಿತ್ತು. ಅದು ವಿಧಾನಸಭೆಯ ಮುಖ್ಯ ಸಚೇತಕರಾಗಿರುವಂತಹ ಸತೀಶ್ ರೆಡ್ಡಿ ಅವರ ಕೊಲೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತಂತೆ. ವಿಲ್ಸನ್ ಗಾರ್ಡನ್ ನಾಗನ ಟೀಮ್ನಿಂದ ಎಂಎಲ್ಎ ಕೊಲೆಗೆ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. 2 ಕೋಟಿಗೆ ಸುಪಾರಿಯನ್ನ ಪಡೆದುಕೊಂಡಿದ್ದಂತ ನಾಗ ಅಂಡ್ ಟೀಮ್ ಎಂಎಲ್ಎ ಚಲನವಲನಗಳನ್ನ ಗಮನಿಸ್ತಾ ಇದ್ರು ಈ ಆರೋಪಿಗಳು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಟ್ಯಾಕ್ ಮುಂಚೆನೆ ನಾಗನ ಗ್ಯಾಂಗ್ ನಿಂದ ವಿಷಯ ಲೀಕ್ ಆಗಿದೆ. ಕೊಲೆಗೆ ಸ್ಕೆಚ್ ವಿಷಯ ಬಹಿರಂಗವಾಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಅಲರ್ಟ್ ಆಗಿದ್ದಾರೆ. ಬೊಮ್ಮನಹಳ್ಳಿ ಪೊಲೀಸರಿಗೆ ಸತೀಶ್ ರೆಡ್ಡಿ ದೂರನ್ನ ಕೊಟ್ಟರು. ಆರೋಪಿಗಳಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. ಇವರ ಮನೆಯ ಮುಂದೆ ಇದ್ದಂತ ಕಾರಿಗೂ ಕೂಡ ಬೆಂಕಿಯನ್ನ ಹಚ್ಚಲಾಗಿತ್ತು. 2021ರಲ್ಲಿ ನಡೆದಿದ್ದಂತ ಒಂದು ಘಟನೆ. ಅದಾದ್ಮೇಲೆ ಈಗ ಇವರ ಕೊಲೆಗೂ ಕೂಡ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅನ್ನುವಂತ ಒಂದು ಸ್ಫೋಟಕ ಮಾಹಿತಿ ಈಗ ಬಯಲಾಗ್ತಾ ಇದೆ. ಕೊಲೆ ಸ್ಕೆಚ್ ಬಗ್ಗೆ ಶಾಸಕ ಸತೀಶ್ ರೆಡ್ಡಿ ಏನ್ ಹೇಳಿದ್ದಾರೆ, ಮಾತನಾಡಿದ್ದಾರೆ, ನೋಡೋಣ. ಪೊಲೀಸರು ನನಗೆ ವಿಷಯ ತಿಳಿಸಿದ್ರು. ಇಬ್ಬರು ಯಾರು ಹೊಳಲ್ಕೆರೆ ಕಡೆ ಇರುವಂತ ಒಬ್ಬ ಮುಖ್ಯ ಈ ವಿಷಯ ಕೇಳಿ ಸರ್, ತಮಗೂ ಕೂಡ ಎಲ್ಲ ಒಂದ್ ಕಡೆ ಯಾವ ರೀತಿ ನಿಮಗೆ ಅನಿಸ್ತು? ಭಯ ಆಯ್ತಾ? ನಗು ಬಂತು. ಫಸ್ಟ್ ನಾನು ಯಾರಿಗಪ್ಪ ತೊಂದರೆ ಮಾಡಿದ್ದೀನಿ, ನನ್ನ ಮೇಲೆ ಯಾಕಪ್ಪ ಸುಪಾರಿ ಇದು ಅಂತ ನನಗೂ ಅರ್ಥ ಆಗಿಲ್ಲ. ಪೊಲೀಸ್ ನನಗೆ ಒಂದು 4-5 ಸರಿ ಒಂದ್ ಕಡೆ ನಿಮಗೆ ಭಯ ಕಾಡ್ತಾ? ಯಾಕಂದ್ರೆ ಜೀವ ಅಂದ್ರೆ ಎಲ್ರಿಗೂ ಮುಖ್ಯ ಅಲ್ವಾ? ಅಲ್ಲ, ನಾನು ಪೊಲೀಸವ್ರು ಬಂದು ಹೇಳಿದಾಗ ನಾನು ಹೇಳಿದೆ, ನಗದೆ. ನಾನು ಯಾಕ್ರಿ ಯಾರಿಗೂ ತೊಂದರೆನೇ ಕೊಟ್ಟಿಲ್ಲ, ನಾನು ಯಾಕೆ ಭಯ ಪಡೋಂಥ ಅವಶ್ಯಕತೆ ಇದೆ, ಪೊಲೀಸ್ ಕೊಡ್ತೀವಿ ಅಂದರು. ನಾನು ಬೇಡ ಅಂತ ನಿರಾಕರಣೆ ಮಾಡಿದೆ. ಇದಕ್ಕೆ ಭಯ ಪಡೋಂಥ ಅವಶ್ಯಕತೆ ನಾವೇನಾದ್ರು ತಪ್ಪು ಮಾಡಿದರೆ ತಾನೇ ಭಯ ಪಡಬೇಕು. ನಾನು ಧೈರ್ಯವಾಗಿದ್ದೀನಿ, ಅದ್ರ ಬಗ್ಗೆ ಎದುರೋಂಥ ಪ್ರಶ್ನೆನೇ ಇಲ್ಲ. ಯಾರು ಈ ರೀತಿ ಇಲ್ಲೀಗಲ್ ಆಗಿ ದುಡ್ಡು ಸಂಪಾದನೆ ಮಾಡಬೇಕು, ಬೇಗ ರಾಜಕಾರಣದಲ್ಲಿ ಮೇಲೆ ಬಂದ್ಬಿಡಬೇಕು ಅಂತ ಯಾರಾದರೂ ಯೋಚನೆಗಳು ಮಾಡಿದ್ರೆ, ಹಿಂದೆ ಯಾವ್ದಾದ್ರು ನಿಮಗೆ ಬೆದರಿಕೆ ಕಾಲಗಳು ಅಥವಾ ಯಾರಾದ್ರೂ ನಿಮಗೆ ಹಣಕ್ಕೆ ಏನಾದ್ರು ಥ್ರೆಟನಿಂಗ್ ಕಾಲ್ ಈ ಥರ ಏನಿತ್ತೆ ಸರ್? ನನಗೆ ಅಂದರೆ ಯಾವತ್ತೂ ನಾನು ಎದುರೋದಿಲ್ಲ ಆ ಥರದಕ್ಕೆಲ್ಲ. ಮತ್ತು ನನಗೆ ಯಾರು ಕೂಡ ಪೊಲೀಸವರು ಹುಷಾರಾಗಿರ್ಬೇಕು ಅಂತ ಹೇಳಿರ್ತಾರೆ ಹೊರತು ಈ ರೀತಿ ನನಗೆ ಯಾರು ಬಂದು ಹಿಂಗೆ ಮಾಡ್ತಾರೆ ಅಥವಾ ಈ ಥರ ಆಲೋಚನೆಯಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ಜೊತೆ ತಾವು ಚರ್ಚೆ ನಡೆಸಿದ್ರ ಸರ್? ಈ ಗೃಹ ಸಚಿವರಿಗೂ ವಿಷಯ ತಿಳಿಸಿದ್ದೀನಿ ನಾನು ಏನಾಗಿದೆ ಅಂತ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ವಿಷಯ ಹೆಚ್ಚಿಗೆ ಏನಾದರೂ ಫೋರ್ಸಸ್ ತಗೊಂತೀರಾ ನಿಮಗೆ ಸೆಕ್ಯೂರಿಟಿ? ಯಾಕಂತ ಹೇಳಿದ್ರೆ ನೀವು ಒಬ್ಬರೇ ಓಡಾಡ್ತೀರಾ, ಎಲೆಕ್ಷನ್ ನಡೀತಿದೆ. ಯಾಕಂತ ಹೇಳಿದ್ರೆ ಈಗ ನಾಗರ ಗ್ಯಾಂಗ್ ಅಂತ ಹೇಳ್ತಾರೆ, ಎಲ್ರಿಗೂ ಜೀವ ಮುಖ್ಯ. ಹಾಗಾಗಿ ಸತೀಶ್ ರೆಡ್ಡಿ ಅವರು ತಮ್ಮ ಜೀವವನ್ನು ಕಾಪಾಡೋಕ್ಕೋಸ್ಕರ ಆದರೂ ಏನಾದರೂ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಪಡಿತಿದ್ರ? ಮನೆ ಮತ್ತು ನೀವು ಓಡಾಟ, ನಿಮ್ಮ ಕಚೇರಿ? ಯಾವ ಒಬ್ಬ ಪೊಲೀಸು ಇದನ್ನು ನನಗೆ ಬೇಕಾಗಿಲ್ಲ. ಈಗ ಯಾರು ಆ ರೀತಿ ಮಾಡಿದ್ದಾರೆ ಅವ್ರನ್ನ ಒಳಗಡೆಗೆ ಹಾಕಲಿ. ನನಗೆ ಯಾವ ಭದ್ರತೆನೂ ಬೇಡ. ಇರೋವಂಥ ಭದ್ರತೆ ಸಾಕು. ನೆಮ್ಮದಿಯಾಗಿ ಜನಗಳ ಹತ್ರ ಹೋಗಿ ಕೆಲಸ ಮಾಡ್ತೇನೆ. ಯಾರಿಗೂ ಎದುರೋದಿಲ್ಲ. ಇವತ್ತು ನಿನ್ನೆನೂ ನಾರ್ಮಲ್ ಆಗಿ ಓಡಾಡಿದ್ದೀನಿ, ಇವತ್ತು ನಾರ್ಮಲ್ ಆಗಿ ಓಡಾಡ್ತೀನಿ, ನಾಳೆನೂ ನಾರ್ಮಲ್ ಆಗಿ ಓಡಾಡ್ತೀನಿ. ಇವಿಷ್ಟು ಸತೀಶ್ ರೆಡ್ಡಿ ಅವರ ಅಭಿಪ್ರಾಯ. ಒಟ್ಟಾರೆ ಇದರಿಂದ ಯಾರಿದ್ದಾರಂತ ಗೊತ್ತಿಲ್ಲ. ಈಗಾಗಲೇ ರೌಡಿ ನಾಗನ ಕಡೆಯವರ ಗ್ಯಾಂಗ್ ಅಂತೇಳಿ ತಿಳಿದು ಬಂದಿದೆ. ಆದರೆ ಇದ್ರ ಬಗ್ಗೆ ಎಂಕ್ವೈರಿ ನಡೆಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಈ ಸಂಬಂಧಪಟ್ಟಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಮಾಹಿತಿಯನ್ನು ತಿಳಿಸಿದೆ ಅಂತ ಹೇಳ್ತಾರೆ. ಅಲ್ಲದೆ ಪ್ರಮುಖವಾಗಿ ನನಗೆ ಯಾವುದೇ ರೀತಿ ಭದ್ರತೆ ಬೇಡ ಮತ್ತು ಎಲ್ಲೊಂದು ಕಡೆ ನನಗೆ ಜೀವಭಯ ಇದೆ ಅಂತ ಗೊತ್ತಾದ ತಕ್ಷಣ ನನಗೆ ನಗು ಬಂತು. ನಾನು ಯಾರಿಗೂ ಕೂಡ ಏನು ಅನ್ಯಾಯ ಮಾಡಿಲ್ಲ. ಇದರ ಹಿಂದೆ ಯಾರಿದ್ದಾರೆ ಅದನ್ನ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ಗುಣಶೇಖರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಂಎಲ್ಎ ಸತೀಶ್ ರೆಡ್ಡಿ ಅವರ ಕೊಲೆಗೆ ಸಂಚು ನಡೆದಿದ್ದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು. ಇನ್ನು ಸ್ವಲ್ಪದ್ರಲ್ಲೇ ಎಚ್ಚೆತ್ತು ಬಚಾವ್ ಆಗಿದ್ದಾರಂತೆ ಸತೀಶ್ ರೆಡ್ಡಿ ಅವರು. ವಿಲ್ಸನ್ ಗಾರ್ಡನ್ ನಾಗನ ಟೀಮ್ನಿಂದ ಎಂಎಲ್ಎ ಕೊಲೆಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಸತೀಶ್ ರೆಡ್ಡಿ ಹತ್ಯೆಗೆ ಸುಪಾರಿಯನ್ನ ನೀಡಲಾಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಖಂಡಿತವಾಗ್ಲೂ ಸತೀಶ್ ರೆಡ್ಡಿ ಅವರಿಗೆ ಥ್ರೆಟ್ ಇರ್ತಕ್ಕಂಥದ್ದು ಈಗಿಂದ ವಿಚಾರ ಅಲ್ಲ. ಸುಮಾರು 5 ವರ್ಷಗಳ ಹಿಂದೆ ಕೂಡ ಸಾಕಷ್ಟು ಬಾರಿ ಅವ್ರಿಗೆ ಒಂದು ಥ್ರೆಟ್ಟಿಂಗ್ ಅಟ್ಯಾಕ್ ಇದೆ ಅಂತ ಕೂಡ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ 2021 ಅಲ್ಲೂ ಕೂಡ ಅವರ ಮನೆಯಲ್ಲಿರ್ತಕ್ಕಂಥ ಒಂದು ಕಾರನ್ನು ಕೂಡ ಸುಟ್ಟಿ ಹಾಕಿದ್ರು. ಸದ್ಯಕ್ಕೆ ಕಳೆದ 3ನೇ ತಾರೀಕು ಏನಾಗಿದೆ ಅಂದ್ರೆ ಸತೀಶ್ ರೆಡ್ಡಿ ವಿಚಾರವಾಗಿ ಸಾಕಷ್ಟು ಒಂದು ಕಾಲ್ಸ್ ಗಳನ್ನ ವಾಟ್ಸ್ಆಪ್ ಕಾಲ್ಸ್ ಮುಖಾಂತರ ಅಂದ್ರೆ ಸತೀಶ್ ರೆಡ್ಡಿ ಬೆಂಬಲಿಗರಿಗೆ ಕಾಲ್ ಮಾಡಿ ಸಾಕಷ್ಟು ಒಂದು ಮಾಹಿತಿಗಳನ್ನ ಕಲೆ ಹಾಕಿರ್ತಕ್ಕಂಥದ್ದು. ಅಂದ್ರೆ ಚಿತ್ರದುರ್ಗ ಬಳಿ ಇರ್ತಕ್ಕಂಥ ಹೊಳಲ್ಕೆರೆಯಲ್ಲಿ ಕೂತ್ಕೊಂಡು ಬೈರೇಶ್ ಅನ್ನೋರು
ಅವರು ಹರೀಶ್ ಬಾಬು ಅನ್ನೋರಿಗೆ ಕಾಲ್ ಅಂದ್ರೆ ಚಂದ್ರು ಅನ್ನೋರಿಗೆ ಕಾಲ್ ಮಾಡಿ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೂಡ ಪಡ್ಕೊಂಡು ಅದಾದ ನಂತರ ಚಂದ್ರು ಅವರು ಹರೀಶ್ ಬಾಬು ಅಂದ್ರೆ ಸತೀಶ್ ರೆಡ್ಡಿ ಬಂಟ ಏನಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಅಣ್ಣನ್ನ ಸಾಯಿಸ್ತಾರೆ, ಅಲರ್ಟ್ ಆಗಿರಕ್ಕೆ ಹೇಳಿ ಅನ್ನೋ ರೀತಿಯಲ್ಲಿ ಒಂದು ವಾಟ್ಸ್ಆಪ್ ಮುಖಾಂತರ ಒಂದು ಮೆಸೇಜ್ ಅನ್ನ ಕೂಡ ಕೊಡ್ತಾರೆ. ಇದಾದ ನಂತರ ಸ್ವತಃ ಖುದ್ದಾಗಿ ಹರೀಶ್ ಬಾಬುನೇ ಒಂದು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸ್ತಾರೆ. ವಾಟ್ಸ್ಆಪ್ ಮುಖಾಂತರ ನಮ್ಗೆ ಈ ರೀತಿ ಸಂದೇಶ ಬರ್ತದೆ, ಆಡಿಯೋಗಳಿದೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸ್ತಾರೆ. ಸದ್ಯ ಇದನ್ನ ಕೆಣಕ್ತಾ ಹೋದಾಗ ಪೊಲೀಸರು ಸಾಕಷ್ಟು ಒಂದು ಮಾಹಿತಿಗಳು ಸಿಗುತ್ತೆ. ಇದರ ಹಿಂದೆ ಏನೊಂದು ವಿಲ್ಸನ್ ಗಾರ್ಡನ್ ನಾಗಾ ಅಂಡ್ ಟೀಮ್ ಅಲರ್ಟ್ ಆಗಿರ್ತಕ್ಕಂಥ ಅವರು 2 ಕೋಟಿ ರೂಪಾಯಿಗೆ ಸತೀಶ್ ರೆಡ್ಡಿಯನ್ನ ಮುಗಿಸಲು ಒಂದು ಸುಪಾರಿಯನ್ನ ಕೊಟ್ಟಿರ್ತಾರೆ, ಬೇರೆ ಯಾರೋ 3ನೇ ವ್ಯಕ್ತಿ ಅನ್ನೋದು ಕೂಡ ಗೊತ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಸುಮಾರು 2 ಟೀಮ್ ಇಂದ 3 ಟೀಮ್ ಅನ್ನ ಮಾಡಿ ಇದರ ಹಿಂದೆ ಯಾರಿದ್ದಾರೆ, ನಾಗಾ ಟೀಮ್ ಜೊತೆಗೆ ಯಾರು 2 ಕೋಟಿ ರೂಪಾಯಿಗೆ ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥದ್ದು ಯಾರು ಅನ್ನೋ ರೀತಿಯಲ್ಲಿ ಒಂದು ಪೊಲೀಸರು ಸಂಪೂರ್ಣವಾಗಿ ಕೂಡ ತನಿಖೆಯನ್ನ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಹರೀಶ್ ಬಾಬು ಅನ್ನು ಕೂಡ ಸಾಕಷ್ಟು ಪೊಲೀಸರು ವಿಚಾರಣೆ ಮಾಡಿರ್ತಕ್ಕಂಥದ್ದು. ನಿಮಗೆ ಎಲ್ಲಿಂದ ಬಂದಿದೆ ಫೋನು, ವಾಟ್ಸ್ಆಪ್ ಯಾರು ಮಾಡಿದ್ರು ಅನ್ನೋ ರೀತಿಯಲ್ಲಿ. ಸದ್ಯಕ್ಕೆ ಇದೆಲ್ಲವೂ ನೋಡಿದ್ರೆ ಸತೀಶ್ ರೆಡ್ಡಿ ಜೊತೆಲೇ ಇರೋರೇ ಯಾರೋ ಇಬ್ರು ಯಾರೋ ಸತೀಶ್ ರೆಡ್ಡಿ ಜೊತೆಲಿ ಇದ್ಕೊಂಡು ಈ ರೀತಿ ಕೆಲಸವನ್ನ ಮಾಡಿದಾರೆ ಅನ್ನೋ ಕೂಡ ಪೊಲೀಸರು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಪೃಥ್ವಿ, ಅಲ್ಲ, ಇದು ಪೊಲೀಸರಿಗೆ ಯಾವಾಗ ಹೋಗಿ ದೂರು ಕೊಟ್ಟಿದ್ದಂತೆ ಹರೀಶ್ ಬಾಬು? ಇದೇ ತಿಂಗಳು 3ನೇ ತಾರೀಕು ಒಂದು ಇನ್ಸಿಡೆಂಟ್ ಆಗುತ್ತೆ, ಅದಾದ್ಮೇಲೆ 4ನೇ ತಾರೀಕು ದೂರನ್ನ ದಾಖಲಿಸ್ತಾರೆ. ಇದು ಸತೀಶ್ ರೆಡ್ಡಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಖುದ್ದಾಗಿ ಅವರು ಕೂಡ ಯಾವುದಕ್ಕೂ ಒಂದು ಸೂಕ್ಷ್ಮ ರೀತಿಯಲ್ಲಿ ಒಂದು ದೂರನ್ನ ದಾಖಲಿಸೋಣ ಅಂತ ಹೇಳಿ ಒಂದು ಸೇಫ್ಟಿಗೆ ಅಂತ ಕೂಡ ದೂರನ್ನ ದಾಖಲಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸತೀಶ್ ರೆಡ್ಡಿ ಅವರು ಈಗ 4ನೇ ತಾರೀಕು ದೂರು ಕೊಟ್ಟಿರೋದು, ಇವತ್ತು ಆಲ್ರೆಡಿ 15ನೇ ತಾರೀಕು, ಹತ್ತತ್ರ 12 ದಿನ ಆಗ್ತಾ ಬರ್ತಾ ಇದೆ. ಇದುವರೆಗೂ ಕೂಡ ಒಬ್ರ ಬಗ್ಗೆನೂ ಮಾಹಿತಿ ಸಿಕ್ಕಿಲ್ವಂತ ಪೊಲೀಸರಿಗೆ ಈ ಪ್ರಕರಣದ ಬಗ್ಗೆ ಬೆನ್ನತ್ತಿರುವಂತ ಸಂದರ್ಭದಲ್ಲಿ? ಪೃಥ್ವಿ, ಏನಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ದೂರನ್ನ ಸ್ವೀಕರಿಸ ಮೊದಲಿಗೆ NCR ಅನ್ನ ಮಾಡ್ಕೊಂತಾರೆ. ಆ ದೂರನ್ನ NCR ಮಾಡ್ಕೊಂಡು ಅದಾದ ನಂತರ ಕಂಪ್ಲೀಟ್ ಆಗಿ ತನಿಖೆಯನ್ನ ತನಿಖೆಯನ್ನ ಕೈಗೊಂಡು ಅದಾದ್ಮೇಲೆ FIR 11ನೇ ತಾರೀಕನ್ನ ಹಾಕ್ತಾರೆ. ಮೊದಲಿಗೆ 3ನೇ ತಾರೀಕಿಗೆ ಒಂದು NCR ಅನ್ನ ಮಾಡ್ಕೊಂತಾರೆ. NCR ಅನ್ನ ಮಾಡ್ಕೊಂಡು ಅದಾದ್ಮೇಲೆ ಠಾಣೆಗೆ ಹಾಜರಾಗಿ ಒಂದು NCR ಅನ್ನ FIR ಪ್ರಕರಣಕ್ಕೆ ಬದಲಾಯಿಸಿ FIR ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.